ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ ಅವರು ಮತದಾನ ಮಾಡೋದಕ್ಕೆ ತೆರಳ್ತಾ ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡೋಣ, ಏನ್ ಹೇಳ್ತಾರೆ ಕೇಳೋಣ. ಏನ್ ಸರ್ ಮತದಾನ ಮಾಡಕ್ ಹೊರಟಿದ್ರಿ, ನಿಮ್ಮ ಪರವಾಗಿ ಎಂತ ರೆಸ್ಪಾನ್ಸ್ ಐತಿ ಕ್ಷೇತ್ರದೊಳಗೆ? ಮೊಟ್ಟ ಮೊದಲಿಗೆ ಆ ದೇವರಿಗೆ ಸ್ಮರಿಸುತ್ತಾ, ನನ್ನ ತಂದೆ ತಾಯಿಯನ್ನು ಸ್ಮರಿಸುತ್ತಾ, ಈ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ದಾರೆ. ವಿಶೇಷವಾಗಿ ಹಿಂದಿನ ಶಾಸಕರ ದುರಾಡಳಿತ ಹಾಗೂ ಜನರ ಜೊತೆಗೆ ಅವರ ಏನು ಸಂಪರ್ಕ ಇರಲಿಲ್ಲ, ಅದು ನಮಗೆ ವರದಾನ ಆಗುತ್ತೆ. ಮತ್ತು ಈ ಹಿಂದಿನ ಸರ್ಕಾರದಲ್ಲಿ ನಡೆದಂತಹ ದುರಾಡಳಿತಗಳು ಹಾಗೂ ಈಗ ನಮ್ಮ ಸರ್ಕಾರದ ಸಾಧನೆಗಳು ನಮಗೆ ಆಶೀರ್ವಾದ ಆಗ್ತಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೊನೆ ಕ್ಷಣದೊಳಗೆ ನಿಮ್ಮ ವಿರುದ್ಧ ರೋಡಿ ಸೀಟರ್ ಅಂತ ಒಂದು ಟ್ರಂಪ್ ಕಾರ್ಡ್ ಹಾಕಿದ್ರೆ ಏನ್ ಹೇಳ್ತೀರ? ನೋಡ್ರಿ, ಅವರು ಮಾಜಿ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆಗಿದ್ರು, ಬಹಳಷ್ಟು ನುರಿತ ರಾಜಕಾರಣಿ. ಅವರು ಬೈ ಚಾನ್ಸ್ ಸಿಎಂ ಆಗಿದ್ದಾರೆ, ಬೈ ಚಾಯ್ಸ್ ಅಲ್ಲ. ಸೊ ಅವರು ಮೊನ್ನೆ ನಮ್ಮ ಜಿಲ್ಲಾ ಎಸ್ಪಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಬೇಕಾದ್ರೆ ಅವ್ರ ಮೇಲೆ ಮಾನವ ನಷ್ಟ ಮೊಕದ್ದಮೆ ಹಾಕಬಹುದು, ಯಾಕಂತ ಹೇಳಿದ್ರೆ ಆದ್ರೂ ಬೇಡ. ನಾನು ಒಂದು 3 ಪ್ರಶ್ನೆ ಕೇಳಿದ್ದೆ ಅವ್ರಿಗೆ. ತಾವು ಯಾಕೆ ಸ್ಟೇ ತಗೊಂಡ್ರಿ? ತಮ್ಮ ಮೇಲೆ ಎಲ್ಲ ವಿಶೇಷವಾಗಿ ಪಬ್ಲಿಕ್ ಟಿವಿ, ಹಲವಾರು ಟಿವಿಯಲ್ಲಿ ತಾವು ಬಹಳಷ್ಟು ಮಹಿಳೆಯರಿಗೆ ಶೋಷಣೆ ಮಾಡಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ತಮ್ಮ ಮಗನ ಮೇಲೆ ಬಿಟ್ ಕಾಯಿನ್ ಆರೋಪ ಇದೆ. ಇನ್ನೂ ಅಧಿಕಾರ ಇಲ್ದಂಗ ಬಿಟ್ ಕಾಯಿನ್ ಚಲೋ ಆಗೈತಿ. ಇನ್ನು ಅಧಿಕಾರ ಕೊಟ್ಟರೆ ಯಾವ ಕಾಯಿನ್ ಚಲೋ ಆಗ್ತದೆ ದೇವ್ರು ಗೊತ್ತು. ಶಿಗ್ಗಾಂವ್ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಜನ, ಕರ್ನಾಟಕ ರಾಜ್ಯ ಜನ ತಲೆ ತಗ್ಸುವಂತ ಕೆಲಸ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ. ನಾವು ನಂಬಿತಿಲ್ಲ ಅದನ್ನ. ಅವ್ರು ಯಾವಾಗ ಸ್ಟೇಜ್ ತಗೊಂಡ್ರು ನಮಗೂ ಖಾತ್ರಿ ಆಗೈತಿ. ಸೊ ದಯವಿಟ್ಟು ರಾಜ್ಯದ ಜನರಿಗೆ ಅವರ ಸಿಡಿ ವಿಚಾರವನ್ನು ಮರೆಯಂಗ್ ಹಾಕ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಬೊಮ್ಮಾಯಿ ಅವರು ಹೇಳತ್ತಾರ, ಇದು ಯಾಸೀರ್ ಖಾನ್ ಪಠಾಣ್ ಭರತ್ ಬೊಮ್ಮಾಯಿ ಎಲೆಕ್ಷನ್ ಅಲ್ಲ, ಇದು ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ಎಲೆಕ್ಷನ್ ಇದು ಅಂತ ಹೇಳ್ತಾ ಇದ್ದಾರೆ. ನಿಜ ಅದು ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಕಾಂಗ್ರೆಸ್ ಪಕ್ಷದ ರಿಸಲ್ಟ್ ಇದು ಚುನಾವಣೆನೇ. ಹೌದು, ನಾನು ಅಭ್ಯರ್ಥಿ ಇದ್ದೀನಿ, ಅವ್ರ ಮಗನೂ ಅಭ್ಯರ್ಥಿ ಇದ್ದಾರೆ. ಅವ್ರು ಹೇಳ್ತಾ ಇರೋದು ನಿಜ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ತಮ್ಮ ಅಧಿಕಾರ ಅವಧಿಯಲ್ಲಿ ಬಡವರಿಗೆ 10 ಕೆಜಿ ಅಕ್ಕಿ ಕೊಟ್ಟಿಲ್ಲ, 200 ಯೂನಿಟ್ ವಿದ್ಯುತ್ ಕೊಟ್ಟಿಲ್ಲ, 2,000 ರೂಪಾಯಿ ಕೊಟ್ಟಿಲ್ಲ, ಬಸ್ ಫ್ರೀ ಮಾಡಿಲ್ಲ. ಆನಂತರ ನಿಮ್ಮ ನಿರುದ್ಯೋಗಿ ಯುವಕರಿಗೆ ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ 5 ಗ್ಯಾರಂಟಿ ಕೊಟ್ಟು ಸಾಮಾನ್ಯ ಜನರಿಗೆ 60,000 ಕೋಟಿ ರೂಪಾಯಿ ನೇರವಾಗಿ ಜನರ ಒಂದು ಅಕೌಂಟ್ಗೆ ಕೊಡಿಸುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಎರಡನ್ನೂ ಟ್ಯಾಲಿ ಮಾಡಿ ಕಾಂಗ್ರೆಸ್ ಆಕಾಶ, ಅದು ಪಾತಾಳ ಆಗಿಬಿಟ್ಟಿದೆ ಸಾರ್ವಜನಿಕ ಜೀವನದಲ್ಲಿ. ಅಲ್ಲ, ಈಗ ಪ್ರತಿ ಸಾರಿ ಕಾಂಗ್ರೆಸ್ಗೆ ಗೆಲುವಿಗೆ ಕಾಂಗ್ರೆಸ್ನವರೇ ತೊಡಕಾಗ್ತಿದ್ರು. ಈ ಸಾರಿ ಅದನ್ನೆಲ್ಲ ಸರಿ ಮಾಡ್ಕೊಂಡಿರಿ. ಈ ವರ್ಷ ನಮ್ಮ ಪಕ್ಷದ ವರಿಷ್ಠರು ನಮ್ಮನ್ನೆಲ್ಲ ಒಗ್ಗಟ್ಟಿಸಿದ್ದಾರೆ. ಶತಾಯ ಗತಾಯ ಈ ಕ್ಷೇತ್ರವನ್ನು ಗೆಲ್ಲಬೇಕಂತೇಳಿ ಈ ಕ್ಷೇತ್ರದ ಕಾಂಗ್ರೆಸ್ ಬಿಜೆಪಿ ಎರಡೂ ಕಾರ್ಯಕರ್ತರು ಮನಸ್ಸು ಮಾಡಿದ್ದಾರೆ, ಬದಲಾವಣೆ ಮಾಡಬೇಕಂತೇಳಿ. ಹೌದು, 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಈ ವರ್ಷ ಗೆದ್ದೇ ಗೆಲ್ತೈತಿ. ಅದು ಕಾಂಗ್ರೆಸ್ನವರು ಅಷ್ಟೇ ಅಲ್ಲ, ಬಿಜೆಪಿಯವ್ರಿಗೂ ಬೇಜಾರು ಬಂದ್ಬಿಟ್ಟಾರು. ಇವರು ಬದಲಾವಣೆ ಮಾಡಬೇಕಂದ್ರೆ ಅವರು ನಿರ್ಧಾರ ಮಾಡಿದ್ದಾರೆ. ಒಳ್ಳೆ ಒಂದು ಒಳ್ಳೆ ರಿಸಲ್ಟ್ ಈ ಕ್ಷೇತ್ರದಲ್ಲಿ ಬರ್ತೈತೆ ಅಂತೇಳಿ ನನಗೆ. ಚುನಾವಣೆಯ ಅಜೆಂಡಾ ಬದಲಾವಣೆ ಒಂದೇ, 100%. ದುರಾಡಳಿತ, ಜನರ ಸ್ವಜನ ಪಕ್ಷಪಾತ, ಜನರ ಸಮಯಕ್ಕೆ ಸಿಗಲಾರದ್ದು, ಅದು ಜನರಿಗೆ ಬಹಳ ಸಿಟ್ಟು ಬಂದಿದೆ. ಕಾಂಗ್ರೆಸ್ನವರಂಗೂ ನಾವು ಹೋರಾಟ ಮಾಡ್ತೀವಿ. ಹೋರಾಟ ಮಾಡಿ ನಾವು ಎಂಪಿಯಲ್ಲಿ 93,000 ಓಟ್ ತಗೊಂಡಿವಿ. ಈ ವರ್ಷ ಬಿಜೆಪಿಯವರು ಬದಲಾವಣೆ ಬಯಸ್ತಾ ಇದ್ದಾರೆ, ಅದು ನಮಗೆ ವರದಾನ ಆಗಿದೆ. ಸೊ ಇದು ಯಾಸೀರ್ ಖಾನ್ ಪಠಾಣ್ ಅವರ ಮಾತು. ಇಲ್ಲಿ ಬದಲಾವಣೆಯ ಗಾಳಿ ಬೀಸ್ತಿದೆ, ಹಾಗಾಗಿ ತಮ್ಮ ಗೆಲುವು ನಿಶ್ಚಿತ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಸಿಗ್ಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.